ಜಮೀರ್ ಅಹಮದ್ ಖಾನ್ ಸಾಬ್ MLA ಸಾಹೇಬರು ಚಾಮರಾಜಪೇಟೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾವು ಏನು ಬೇಕಾದ್ರೆ ಹೇಳ್ತೀವಿ. ಜಮೀರ್ ಅಹಮದ್ ಬಗ್ಗೆ ಹೇಳಿ ನಾವು ಬೇಕಾದ್ರೆ ಹೆಮ್ಮೆ ಪಡ್ಕೊಂಡು ಹೇಳ್ತೀವಿ. ಏನಿಲ್ಲ, ಈ ರೋಡ್ ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡು ಏನು ಬಗ್ಗೆ ಅಂತ ನಮ್ಗೆ ಅವ್ರ ಸಪೋರ್ಟ್ ಇದೆ. ಅವ್ರ ಸಪೋರ್ಟ್ ನಮಗಿದೆ. ಚಾಮರಾಜಪೇಟೆ ಯಾರು ಸಪೋರ್ಟು? ಜಮೀರ್ ಅಹಮದ್ ಅವ್ರದ್ದು. ಈ ರೋಡ್ನಲ್ಲಿ ಏನೇ ಆಗಿರಲಿ, ಯಾವ ಕೆಲಸ ಕೇಳಿದ್ರು ಇಲ್ಲ ಅಂತ ಯಾರಿಗೂ ಕೆಲಸಿಲ್ಲ. ಒಂದು ಫಂಕ್ಷನ್ಗೆ ಸುಮ್ಮನೆ ಸರ್ ಅಂತ ಹೋಗಿ ಏನು ಕೇಳಿದ್ರೆ ಜೋಬ ಕೈ ಹಾಕಿ ಎಷ್ಟಿದೆ ಏನೋ ನೋಡೋದು. ನಾವು ಕಣ್ಣಾರೆ ನೋಡಿರೋದು. ಅವ್ರು ಎಷ್ಟು ಕೊಡ್ತಾರೆ ಏನು ತೆಗೆದು ಹಿಂಗೆ ಕೈ ಹಾಕಿ ತೆಗೆದ್ರೆ 5 ಲಕ್ಷ 3 ಲಕ್ಷ ಎಷ್ಟನ್ನ ಇರಲಿಕ್ಕೆ. ನಾನು ಮೊನ್ನೆ ಒಂದು ಫಂಕ್ಷನ್ ಇಲ್ಲ ಆರ್ಕೆಸ್ಟ್ರಾ ನಡೀತಿತ್ತು, ಅವಾಗ ಅವ್ರು ಕೊಟ್ಟು ಕಣ್ಣಾರೆ ನೋಡಿದೆ. ನಾನು ಬಂದು ಮಗನಿಗೆ ಹೇಳಿದೆ ಏನೋ ತೆಗೆದು ಹಂಗೆ ಕೊಡ್ತಾರೆ ಕಂತಾನೆ ನೋಡಲೇ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ನಮಗೆ ಅಂತಲ್ಲ, ನಾವು ಮೊನ್ನೆ ನೋಡ್ದು ಅಂತಲ್ಲ, ತುಂಬ ಜನ ಅವ್ರ ಬಗ್ಗೆ ಹೇಳ್ತಾರೆ. ಈ ಚಾಮರಾಜಪೇಟೆಯಲ್ಲಿ ಕೆಲಸ ಆಗ್ತಾ ಇದೆ ಸರ್. ಒಳ್ಳೆ ಥ್ಯಾಂಕ್ಸ್. ಅವ್ರ ಬಗ್ಗೆ ಹೇಳೋದಾದ್ರೆ ನಾವು ಅವ್ರ ಅಭಿಮಾನಿ ಹೇಳ್ತಾ ಇದ್ವಿ. ಇವತ್ತಿಗೂ ನಾವು ಈ ಏರಿಯಾದಲ್ಲಿ ಏನೇ ತೊಂದರೆ ನಮಗೊಂದು ಅವ್ರ ಮೇಲೆ ತುಂಬ ಖುಷಿ. ಜೈ ಜಮೀರ್ ಜಮೀರ್ ಅಹಮದ್ ಖಾನ್ ತುಂಬ ಒಳ್ಳೆ ರಾಜಕೀಯ ವ್ಯಕ್ತಿ ಸರ್. ಇಲ್ಲ ನಮ್ಮ ಚಾಮರಾಜಪೇಟೆ ಏನಿಲ್ಲ ಅಂತಂದ್ರೆ ಅವ್ರ ಮಾತು ಕೇಳೋಕ್ಕೆ ಸಂತೋಷ ಆಗುತ್ತೆ. ಯಾವಾಗಲೂ ನಮಗೆ ಯಾವ್ದಾದ್ರು ಬರ್ತಾ ಇರ್ತದೆ, ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ. ನೋಡಿ, ಮೊನ್ನೆ ಜಮೀರ್ ಸಾಹೇಬರು ಮೈಸೂರು ಮಗುಗೆ 25 ಲಕ್ಷ ಗೊತ್ತು ಅದು ನೋಡಿದೆ ನಾನು ಪೇಪರಲ್ಲಿ ಬಂದಿತ್ತಲ್ಲ. 25 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಆನ್ ದ ಸ್ಪಾಟ್ ಯಾರೋ 25 ಲಕ್ಷ ರೂಪಾಯಿ ಕೊಟ್ಟು ಇದೀಗ ಏನು ಸೆಂಟ್ರಿಂದ ನಾನು ಕೊಡ್ತೀನಿ ಅಂತ ಇದು ಮಾಡಿದ. ಅದೆಲ್ಲ ಪಾಪ ಒಳ್ಳೆ ಹೆಲ್ಪಿಂಗ್. ಇಲ್ಲ ನಮ್ಮ ಚಾಮರಾಜಪೇಟೆನಲ್ಲಿ ಕೆಲಸಗಳು ಹೆಂಗೆ ನಡೀತಾ ಇದೆ ಸರ್? ಇವರು ಮೋದಿ ಕೆಲಸ ಚೆನ್ನಾಗಿ ಮಾಡಿದಾರಾ ಸರ್? ಹಾಂ, ಇವಾಗ ನಮ್ಮ MLA ಸಾಹೇಬರು ಇದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಕೆಲಸ ಮಾಡ್ತಾ ಇದ್ದಾರಾ ಸರ್? ಅವ್ರ ಕಡೆಯಿಂದ ನಿಮ್ಗೇನು ಕಂಪ್ಲೇಂಟ್ ಏನಿಲ್ಲ? ಏನು ಕಂಪ್ಲೇಂಟ್ ಇದ್ರೆ ಹೇಳಿ. ಇವಾಗ ಜಮೀರ್ ಅಹಮದ್ ಖಾನ್ ಸಾಹೇಬ್ ಏನು ಹೇಳಿ ಇಷ್ಟಪಡ್ತೀರಾ? ಏನಿಲ್ಲ, ಒಳ್ಳೆ ಕೆಲಸ ಮಾಡಿಸ್ತಾವ್ರೆ. ತುಂಬ ಗೋರಿ ಪಂಡದಲ್ಲಿ ಬೇರೆ ಕಸ ಎತ್ತಕ್ಕೆ ಬೇರೆ ಬಿಟ್ಟವ್ರಲ್ಲ ಇವಾಗ. ಹಾಂ, ಅದು ತುಂಬ ಒಳ್ಳೆ ಅಭಿವೃದ್ಧಿ ಕೆಲಸ. ಸರ್, ನಾವು MLA ಸಾಹೇಬ್ರ ಕಡೆ ಆಫೀಸಿಂದ ಬಂದಿದ್ದೀನಿ. ಇವಾಗ ಇವ್ರು ಕೆಲಸ ಮಾಡ್ತಾ ಇದ್ದಾರಲ್ಲ ಚೇಂಬರ್ದು ಕೆಲಸ ಮಾಡಿದಾರಾ? ಚೆನ್ನಾಗಿ ಮಾಡಿದಾರಾ? ಫುಟ್ಪಾತ್ ಅಲ್ಲ, ಏನೋ ಕಂಪ್ಲೇಂಟ್ ಇದೆಯಾ? ನೀಟಾಗಿ ಮಾಡಿದ್ದಾರೆ. ಇಲ್ಲ, ನೀರ್ದು ಕರೆಂಟ್ದು ಏನಾರ ಪ್ರಾಬ್ಲಮ್ ಇದೆಯಾ? ಜಮೀರ್ ಅಹಮದ್ ಸರ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ. ಸರ್, ಇವಾಗ ಕೆಲಸ ಮಾಡಿದಾರೆ ಚೆನ್ನಾಗಿ ಇವರು? ಏನು ನಿಮಗೇನು ಪ್ರಾಬ್ಲಮ್ ಇಲ್ಲ? ಇವಾಗ ನಾನು MLA ಸಾಹೇಬ್ರ ಆಫೀಸಿಂದ ಬಂದಿರೋದು. ಏನೋ ನಮಗೆ ಕಷ್ಟ ಇದೆಯಾ? ಏನೋ ಪ್ರಾಬ್ಲಮ್ ಇದ್ದರೆ ಹೇಳಿ ನೀವು. ಇಲ್ಲ ಏನಿಲ್ಲ, ಮಾಡಿದ್ದಾರೆ. ಇಲ್ಲ, ನೀರು ವ್ಯವಸ್ಥೆ ಇರಲಿ, ಕರೆಂಟ್ ಇರಲಿ, ಯಾವುದನ್ನ ಏನಿಲ್ಲ, ಸದ್ಯಕ್ಕೆ ಎಲ್ಲ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಇದೇನಿಲ್ಲ, ಅದು ಇದಲ್ವಾ? ಇಲ್ಲ, ಟೋಟಲ್ ಫುಲ್ಲು. ಹಾಂ, ಎಲ್ಲ ಪರವಾಗಿಲ್ಲ. ಜಮೀರ್ ಅಹಮದ್ ಸರ್ಗೆ ಥ್ಯಾಂಕ್ ಯು. अस्सलाम वालेकुम रहमतुल्लाहि बरकातहू। आपने तो हल्का चामराजपेट वार्ड के दुकानदारों से BZ जमीर अहमद खान साहब के खिदमत को इनकी ज़बानी आपने सुने हैं। नाज़रीन, मैं आपको बता दूं, हल्का चामराजपेट के जो 7 वार्ड मिलते हैं, इन 7 वार्डों में भी हर रोज़ तरक्याती कामों को अंजाम दिया जा रहा है। ऐसा नहीं है कि सैनिटरी का काम हो रहा है तो चैम्बरों का काम नहीं हो रहा है, सीमेंट के रास्ते नहीं हो रहे हैं। अलबत्ता जो आवाम की ज़रूरत है वार्ड में, इन तमाम ज़रूरियात को जनाब BZ जमीर अहमद खान साहब की सरपरस्ती में जनाब अय्यूब पाशा साहब, इन्हीं के PA साहब की निगरानी में हर काम को, अवामी और कौमी काम को अंजाम दिया जा रहा है। आप ये मंज़र देख सकते हैं, ये चामराजपेट का मेन रोड का मंज़र है, जहाँ पर कई बरसों से यहाँ के मोहरियाँ जो है फुल हो चुकी थी और अय्यूब पाशा साहब की निगरानी में इस काम को अंजाम दिया जा रहा है। मैं आपको बता दूं, जितने भी 7 वार्डों के जो लीडरान हैं, जो साबिक काउंसलर हैं, इन्हीं की भी निगरानी में ये काम को अंजाम दिया जा रहा है। इस वीडियो को ज़रूर से ज़रूर